ನಾ ಇವತ್ ನವನಗರದಾಗ ಒನ್ ಆಫ್ ದ ಫೇಮಸ್ ರೈಸ್ ಬಜಿ ತಿಂದೆ. ಮಠ ಮಧ್ಯಾಹ್ನ ಹೊಟ್ಟೆ ಹಸ್ತಿತ್ತಪ್ಪ, ಏನ್ರ ತಿನ್ಬರ್ ನಡಿ ಅಂತ ಡಿಸೈಡ್ ಮಾಡಿದ ಐಟಮ್ ನೋಡ್ರಿ ರೈಸ್ ಬಜಿ. ಸೊ ಇದನ್ನ ತಿನ್ನಕ್ ನಾವು ಬಂದ್ಬಿಟ್ಟಿವಿ ನವನಗರ್ ಫೇಮಸ್ ರೈಸ್ ಸೆಂಟರ್, ದಟ್ ಇಸ್ ರುಚಿ ರೈಸ್ ಸೆಂಟರ್ಗೆ. ನೋಡ್ರಿ ಇವ್ರ ಅಂಗಡಿ ಸ್ಟಾರ್ಟ್ ಮಾಡಿ ಕನಿಷ್ಠ ಪಕ್ಷ ಒಂದ್ 20 ವರ್ಷ ಆಗಾಕ್ ಬಂತು. ಅವಾಗಿಂತ್ರನು ಪ್ಯೂರ್ ವೆಜಿಟೇರಿಯನ್ ರೀ ಇಲ್ಲಿ. ಸಿಂಪಲ್ ಬಟ್ ಭಾರಿ ಟೇಸ್ಟಿ. ಏನಿಲ್ಲಪ್ಪ ಅಂತ ಕನಿಷ್ಠ ಪಕ್ಷ ಒಂದ್ 20 ರಿಂದ 25 kg ರೈಸ್ ಮಾರ್ತಾರ ಅವ್ರು ಒಂದ್ ದಿನಕ್ಕ. ಮತ್ ಏನ್ ರಶ್ ಅಂದಿರಿ, ಅದ್ರ ನೀವು ಮಧ್ಯಾಹ್ನ 2 ಗಂಟೆ ಸುಮಾರು ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನಿಂದ್ರಾಕು ಜಾಗ ಸಿಗಂಗಿಲ್ಲ ನಿಮಗಿಲ್ಲಿ. ಅಂದಂಗ ನೀವ್ ಯಾರ ರುಚಿ ರೈಸ್ ಸೆಂಟರ್ದ ರೈಸ್ ಬಜಿ ತಿಂದಿರಿ ಹೇಳ್ರಿ. ಮತ್ತ ನಾ ಅಂತೂ ಇಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಕ್ ಬಂದಿದ್ದೆಪ್ಪ. ನಾ ತಗೊಂಡೆ ನೋಡ್ರಿ ಒಂದ್ ಫುಲ್ ರೈಸ್ ಬಜಿ, ದಟ್ ಇಸ್ ಬಾಳ ಇಲ್ಲ, ಜಸ್ಟ್ 40 rupees. ಫುಲ್ ಹೊಟ್ಟಿ ತುಂಬತ್ ಒಂದ್ ರೈಸ್ ನಿಮ್ಗ. ಬರ್ರಿ ಮತ್ತ ಪಟ್ ಟೇಸ್ಟ್ ಮಾಡಿ ಹೇಳ್ಬಿಡ್ತೀನಿ ನಿಮ್ಗೆ ಹೆಂಗೈತೆ ಅಂತ ಹೇಳಿ. ಹಾಯ್ ಗೈಸ್, ನೋಡ್ರಿ ಶ್ರಾವಣ ಚಲೋ ಆಯ್ತು. ಯಾರು ಎಗ್ರೆಸ್ ಮಿಸ್ ಮಾಡ್ಕೊಂತೀರಿ ಅವರಿಗೆ ಬೆಸ್ಟ್ ಆಪ್ಷನ್ ಇಲ್ಲಿ ಐತಿ. ನಾ ಇವತ್ ಬಂದಿನಿ ರುಚಿ ರೈಸ್ ಸೆಂಟರ್ಗೆ, ಬಾಗಲಕೋಟದಾಗ ಒನ್ ಆಫ್ ದ ಫೇಮಸ್ ರೈಸ್ ಬಜಿ ಸೆಂಟರ್. ನೀವ್ ಇಲ್ಲಿ 2 ಗಂಟೆ ಆಸ್ಪಾಸ್ ಬಂದ್ರೆ ನಿಮ್ಗೆ ನಿಂದ್ರಾಸ್ ಜಾಸ್ತಿ ಆಗಂಗಿಲ್ಲ. ನಾ ಸ್ವಲ್ಪ ಅದಕ್ಕೆ ಲೇಟ್ ಆಗಿ ಬಂದೆ. ಮಸ್ತ್ ಇಲ್ಲಿ ನೋಡ್ರಿ ರೈಸ್ ನಾಗ ಏನಿಲ್ಲ, ಫಸ್ಟ್ ಸಿಂಪಲ್ ಐತಾರೆ ರೈಸ್, ಫ್ಲೇವರ್ಡ್ ರೈಸ್, ಮ್ಯಾಗ ಒಂದ್ ಸ್ವಲ್ಪ ಕರ್ದಿದ್ ಉಳ್ಳಾಗಡ್ಡಿ, 2 ಬಜಿ, ಮ್ಯಾಗ ಸಾಂಬಾರ್. ಇಷ್ಟ ರೈಸ್ ರೀ, ಏನ್ ಕಾಂಬಿನೇಷನ್ ಅಂದ್ರೆ ಹಂಗ ತಿಂದ್ರ ಒಂದ್ಸವಣ. ಹೀರೋ ಮಾತ್ರ 1 ನಂಬರ್, ಬಜಿನೂ ಬಾರಿ. ಸೊ ನವನಗರದಾಗ ಸರ್ಕಾರ ದವಾಖಾನೆ ಕಡೆ ಬಂದಾಗ ನಿಮ್ಗೆ ಸರ್ಕಾರ ದವಾಖಾನೆ ಮುಂದೆ ಅಂಗಡಿ ಕಾಣ್ತೈತಿ. ಸೊ ಸರ್ಕಾರ ದವಾಖಾನೆಗೆ ಬಂದಾಗ ಈ ಅಂಗಡಿಗೆ ಬರ್ರಿ, ವಿಸಿಟ್ ಕೊಡ್ರಿ, ರೈಸ್ ತಿಂದವ್ರಿ, ಮಜಾ ಮಾಡ್ರಿ. ಅಂಟಿಲ್ ನಾ ರೈಸ್ ತಿಂತೀನಿ. ಬಾಯ್ ಬಾಯ್. 1 2 3 4 ಹೊಸ ಬೆಳಕು